ಸೊ ಇನ್ನೊಂದು ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಕ್ಕಂಥ ವಿಚಾರ, ಒಂದು ಮುಖ್ಯಮಂತ್ರಿಗಳು ತಮ್ಮ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋದರೆ 60,000 ಅಂತರಿಂದ ಗೆಲ್ಲಿಸಬೇಕು, ನನ್ನ ಸ್ಥಾನಮಾನವನ್ನು ಉಳಿಸ್ಬೇಕು ಅನ್ನೋ ರೀತಿಯಲ್ಲಿ, ಮತ್ತು DCM ಅವರು ನನಗೆ ಮತ್ತೊಂದು ಸ್ಥಾನ ಸಿಗಬೇಕು ಅಂತಂದರೆ ಇವನಿಗೆ ಅತಿ ಹೆಚ್ಚು ನಮ್ಮ ಕ್ಯಾಂಡಿಡೇಟಿಗೆ ಮತವನ್ನು ನೀಡಬೇಕು ಅಂತ ಅನ್ನೋದು. ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ ಬಳಿಕ ಲೀಡರ್ಶಿಪ್ ಏನಾದರೂ ಚೇಂಜ್ ಆಗುತ್ತಾ ಆ ಥರ ಒಂದು? ನೋಡಿ, ಮುಖ್ಯಮಂತ್ರಿಗಳು ಸಹಜವಾಗಿ ಅವ್ರ ಕ್ಷೇತ್ರಕ್ಕೆ ಹೋದಾಗ, ನೋಡಪ್ಪ ಇದು ನನ್ನ ಮರ್ಯಾದೆ ಪ್ರಶ್ನೆ, ನಾನು ಮುಖ್ಯಮಂತ್ರಿ ಇದ್ದೀನಿ, ನೀವುಗಳೆಲ್ಲ ಭಾಳ ಶ್ರಮಪಟ್ಟು ಕೆಲಸ ಮಾಡಬೇಕು, ಅವ್ರಿಗೊಂಥರ ಜೋಶನ್ನು ಕೊಡೋದಕ್ಕೆ ನೀವೆಲ್ಲ ಭಾಳ ಗಂಭೀರವಾಗಿ ತೊಗೊಳ್ಬೇಕು ಅಂತೇಳಿ ಅವ್ರು ಹೇಳ್ತಾರೆ. ಇದು ನನ್ನ ಪ್ರತಿಷ್ಠೆಯಪ್ಪ, ಇದು ನನ್ನ ಕ್ಷೇತ್ರದಲ್ಲೇ ನಮಗೆ ಭಾಳ ದೊಡ್ಡ ಬಹುಮತದಿಂದ ನಮಗೆ ಗೆದ್ದಿದ್ದೀವಿ, ಕಾಂಗ್ರೆಸ್ನ ಗೆಲ್ಸ್ಕೊಂಡ್ಬಂದೆ ಅಂತ ಒಂದು ಬರಲಿ ಅಂತೇಳಿ ಅವರು ಹೇಳಿದ್ದಾರೆ. ಅದೇ ಥರ DCM ಹೇಳ್ತಾರೆ. ಅವರವರ ಜಿಲ್ಲೆಗಳಲ್ಲಿ ಅವರವರ ಕ್ಷೇತ್ರಗಳಲ್ಲಿ ಅವ್ರು ಹೇಳ್ತೀವಿ. ಈಗ ಗುಜರಾತ್, ಮೋದಿಯವ್ರು ಗುಜರಾತ್ಗೆ ಹೋದಾಗ ಇದು ನನ್ನ ಪ್ರತಿಷ್ಠೆ, ಗುಜರಾತಲ್ಲಿ ನಾವು ಎಲ್ಲ ಗೆಲ್ಲಬೇಕು, ನಾನೇ ಪ್ರಧಾನಮಂತ್ರಿ ಆಗಿಲ್ವಾ ಅಂತ ಅವ್ರು ಅಲ್ಲಿ ಹೇಳ್ಕೊಳ್ತಾರೆ. ನನ್ನ ಹೆಸರು ಉಳಿಸ್ಬೇಕು ನೀವು ಅಂತ ಅವ್ರು ಹೇಳ್ಕೊಳ್ತಾರೆ. ಸೊ ಇದು ನ್ಯಾಚುರಲ್ ಪೊಲಿಟಿಕ್ಸಲ್ಲಿ ಅದೆಲ್ಲ ಇದ್ದೇ ಇರ್ತದೆ. ಅದಕ್ಕೂ ಇದಕ್ಕೂ ಏನು ಕನೆಕ್ಷನ್ ಇಲ್ಲ, ಮುಂದಿನ ಭವಿಷ್ಯಕ್ಕೂ ಏನು ಸಂಬಂಧ ಇಲ್ಲ, ಯಾವುದೇ ಅದಕ್ಕೆ ಏನು ನಾವು ಯಾವುದನ್ನು ಕೂಡ ಜೋಡಿಸುವಂಥ ಅವಶ್ಯಕತೆ ಏನಿಲ್ಲ. ನಾಯಕತ್ವ ಬದಲಾವಣೆ ಬಗ್ಗೆ ಯಾಕೆ ಮಾತಾಡಬೇಕು? ಈಗ ನಮ್ಮ ಚುನಾವಣೆಗಿಂತ ಪೂರ್ವದಲ್ಲಿ ಎಲ್ಲರೂ ಕೂಡ ಇವರಿಬ್ಬರಿಗೂ ಭಾಳ ವ್ಯತ್ಯಾಸ ಮತ್ತು ಕಾಂಗ್ರೆಸ್ ಲೀಡರ್ಗಳಲ್ಲಿ ತುಂಬ ಡಿಫ್ರೆನ್ಸಸ್ ಇದೆ ಅಂತ ಹೇಳಿ ಚುನಾವಣೆ ಪೂರ್ವದಲ್ಲಿ ಅದನ್ನೇ BJP ಹೇಳ್ತಾ ಇದ್ರು. ಮೀಡಿಯಾದವರು ಕೂಡ ಅದ್ರ ಬಗ್ಗೆ ಭಾಳ ವಿಶ್ಲೇಷಣೆ ಮಾಡಿದ್ರು. ಅದೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು, ಎಲ್ಲ ಗೆದ್ದು ಬಂದು ಈಗಲೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಪ್ರಚಾರಕ್ಕೂ ಒಗ್ಗಟ್ಟಾಗಿ ಹೋಗ್ತಾ ಇದ್ದಾರೆ. DCM, ನಮ್ಮ ಅಧ್ಯಕ್ಷರು, CM ಅವ್ರ ಜೊತೆಯಲ್ಲಿ ಎಲ್ಲ ಜೊತೆಯಲ್ಲೇ ತೀರ್ಮಾನ ಮಾಡ್ತಾ ಇದ್ದಾರೆ. ಎಲ್ಲಿದೆ ಬಿರುಕು? ಅದರಿಂದ ಸಹಜವಾಗಿ ಕೆಲವು ಸಂದರ್ಭಗಳಲ್ಲಿ ಒಂದು ಮನೆಯಲ್ಲೇ ವ್ಯತ್ಯಾಸಗಳಿರ್ತದಪ್ಪ. ಅಣ್ಣ ತಮ್ಮನಿಗೆ ವ್ಯತ್ಯಾಸ ಇರ್ತದೆ, ಅವ್ರದ್ದೇ ಅಭಿಪ್ರಾಯ ಬೇರೆ ಇರ್ತದೆ, ಸಣ್ಣ ಪುಟ್ಟ ಇದ್ದೇ ಇರ್ತದೆ, ಯಾರಲ್ಲಿ ಇರೋದಿಲ್ಲ. ಅದು ಮನುಷ್ಯದ ಒಂದು ವ್ಯಕ್ತಿತ್ವಕ್ಕೆ ಸೇರಿರುವಂಥದ್ದು, ಅದು ಇದ್ದೇ ಇರ್ತದೆ, ಗುಣಗಳಲ್ಲಿ ಇರುವಂಥದ್ದು. ಆದರೆ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಅದು ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾವು ಕಾಂಗ್ರೆಸ್ ಒಂದು ಟೀಮ್ ವರ್ಕ್ ನಡೀತಾ ಇದೆ, ಟೀಮ್ ವರ್ಕ್ ಇದೆ, ಲೀಡರ್ಶಿಪ್ ಇದೆ.